ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ ಫ್ರೆಂಡ್ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ ಮನೆಯಲ್ಲಿ ಸುಮ್ಮನೆ ಇದ್ದು ಸ್ವಲ್ಪ ಬೇಜಾರಾಗ್ತಾ ಇತ್ತು. ಇನ್ನೇನು ಈ ಫ್ರೈಡೇ ಸ್ಯಾಟರ್ಡೇ ಗೌರಿ ಗಣೇಶ ಹಬ್ಬನೂ ಬಂತು. ಸೊ ಸ್ವಲ್ಪ ಹೊರ್ಗಡೆ ಹೋಗಿ ಏನಾದರೂ ಶಾಪಿಂಗ್ ಮಾಡೋಣ ಅಂತ ಹೊರಟಿದ್ದೆ. ಸೊ ಹಾಗೆ ಮಲ್ಲೇಶ್ವರಂ 8th ಕ್ರಾಸ್ಗೆ ಹೋದೆ. ಅಲ್ಲಿ ನೋಡಿ ಶಾಪ್ಸ್ ಎಲ್ಲ ಎರಡು ಕಣ್ಣು ಸಾಲದು, ಎಲ್ಲನೂ ಬೇಕನ್ಸುತ್ತೆ. ನೋಡಿ ಏನೇನು ಬೇಕು ಎಲ್ಲನೂ ಸಿಗುತ್ತೆ ಇಲ್ಲಿ. ಬಟ್ ಸ್ವಲ್ಪ ಕಾಸ್ಟ್ಲಿನೂ ಇದೆ ಫಸ್ಟ್ ತುಂಬ ರೀಸನಬಲ್ ರೇಟ್ಗೆ ಸಿಗ್ತಾಯಿತ್ತು. ಬಟ್ ಈಗ ಸ್ವಲ್ಪ ಕಾಸ್ಟ್ಲಿ ಆಗಿಬಿಟ್ಟಿದೆ. ಅದು ನಾನು ತುಂಬ ವರ್ಷಗಳ ನಂತರ ಹೋಗಿದ್ದೆ ಇಲ್ಲಿಗೆ. ಆಲ್ಮೋಸ್ಟ್ 4 years ಬ್ಯಾಕ್ ಒಂದು ಸತಿ ಇಲ್ಲಿಗೆ ವಿಸಿಟ್ ಮಾಡಿದ್ದೆ. ಸೊ ಅದಾದಮೇಲೆ ಇದೇ ಫಸ್ಟ್ ಟೈಮ್. ನೋಡಿ ಎಲ್ಲ ಶಾಪುಗಳು ನೋಡ್ತಾ ಇದ್ದೀನಿ. ಎಲ್ಲನೂ ಒಳ್ಳೆ ಫ್ರೆಶ್ ವೆಜಿಟೇಬಲ್ಸು, ಫ್ರೂಟ್ಸು, ಏನೆಲ್ಲ ಬೇಕೋ ಎಲ್ಲನೂ ಸಿಗುತ್ತೆ ಇಲ್ಲಿ. ಬಟ್ ಸ್ವಲ್ಪ ಈ ಸತಿ ಕಾಸ್ಟ್ಲಿ ಆಗಿಬಿಟ್ಟಿದೆ. ಎಲ್ಲ ಒಂದೊಂದಾಗಿ ಏನೇನು ಸಿಗುತ್ತೆ ಅಂತ ಎಲ್ಲ ಒಂದು ರೌಂಡು ನೋಡ್ಕೊಂಡು ಹೋಗ್ತಾ ಇದ್ದೆ. ಬನ್ನಿ ನೀವು ನೋಡಿ. ಐ ಥಿಂಕ್ ನೀವೆಲ್ಲ ಆಲ್ಮೋಸ್ಟ್ ವಿಸಿಟ್ ಮಾಡಿದ್ದೀರಾ ಅನಿಸುತ್ತೆ. ಯಾರ್ಯಾರು ವಿಸಿಟ್ ಮಾಡಿಲ್ವೋ ಅವ್ರಿಗೊಂದು 2 minutes ಅಷ್ಟು ವಿಡಿಯೋ ಮಾಡಿದೆ. ಅದಾದಮೇಲೆ ನನಗೆ ಶಾಪಿಂಗ್ ಮಾಡೋ ಇತ್ತು. ಸೊ ಆವಾಗ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದನ್ನು ನಾನು ನಿಮಗೆ ಇಲ್ಲಿ ಲೈವಲ್ಲಿ ತೋರಿಸ್ತೀನಿ. ನೋಡಿ ಇಲ್ಲಿ ತಿಕ್ಕಿದ ಬೇಳೆಗೆ ಒಂದು ರೇಟು, ಬರೀ ಕಾಳಿಗೆ ಬೇರೆ ರೇಟು. ಬಟ್ ನನಗೆ ಈ ಶಾಪ್ ಅಂತೂ ತುಂಬ ಇಷ್ಟ ಆಯಿತು. ಈ ಎಲ್ಲ ಒಂದೊಂದು ಥರ ಒಂದೊಂದು ಡಿಸೈನು ನೋಡ್ತಾ ಇದ್ದರೆ ಎಲ್ಲ ವಿಗ್ರಹಗಳು ತೊಗೊಂಬಂದು ಮನೇಲಿ ಇಟ್ಕೊಂಡ್ಬಿಡೋಣ ಅನ್ನೋ ಅಷ್ಟು ಇಷ್ಟ ಆಗೋಗ್ಬಿಟ್ಟಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬಟ್ ತುಂಬ ಹೆವಿ ರೇಟ್ ಅಂದರೆ ಹೆವಿ ರೇಟ್ ಇದೆ ಇಲ್ಲಂತೂ. ನೋಡಿ, ಬಟ್ ನಾನು ಸ್ವಲ್ಪನೇ ಮಾಡಿದ್ದು, ಯಾಕಂದರೆ ನನಗೆ ಲಾಫಿಂಗ್ ಬುದ್ಧ ಬೇಕಿತ್ತು. ಸೊ ನಾನು ಅದನ್ನು ಡಿಸೈನ್ ನೋಡೋಕ್ಕೆ ಹೋದೆ. ಸೊ ಒಂಚೂರು ಕವರ್ ಮಾಡಿದ್ದೀನಿ ಅಷ್ಟೇ. ತುಂಬ ದೊಡ್ಡ ಶಾಪ್ ಇದು. ಇಲ್ಲಿ ನೋಡಿ, ಆ ಶಾಪಲ್ಲಿ ಲಾಫಿಂಗ್ ಬುದ್ಧ ತೊಗೊಂಬಂದೆ. ಇದು ನನಗೆ ತುಂಬ ಇಷ್ಟ, ಈ ಲಾಫಿಂಗ್ ಬುದ್ಧ ಚೆನ್ನಾಗಿದೆ ಅಲ್ವಾ, ಕ್ಯೂಟಾಗಿ. ಇದು ಆ್ಯಕ್ಚುಲಿ ಮನೆಯಲ್ಲಿ ಇರಬೇಕಂತೆ, ತುಂಬ ಒಳ್ಳೆಯದು. ಬಟ್ ನಾನು ಇದನ್ನೆಲ್ಲ ನಾನು ಹಾಸ್ಟೆಲಲ್ಲಿ PGಯಲ್ಲಿ ಇದ್ದಾಗ ಇದು ನನ್ನ ಹತ್ರ ಒಂದಿತ್ತು. ಬಟ್ ಮಿಸ್ ಆಗೋಗಿದೆ. ಬಟ್ ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ಅದಕ್ಕೋಸ್ಕರ ಇದನ್ನು ತೊಗೊಂಬರೋಣ ಅಂತ ಹೋಗಿದ್ದೆ. ತುಂಬ ಇಷ್ಟ ಆಯಿತು. ಪುಟ್ಟದಾಗಿ ಚಿಕ್ಕದಾಗಿ ನಾವು ಕ್ಯಾರಿ ಮಾಡ್ಬೋದು. ಸೊ ಹಂಗೆ ಹೋಗ್ತಾ ಇರಬೇಕಾದ್ರೆ ನನಗೆ ಬ್ಲೌಸ್ ಪೀಸ್ ಕಾಣಿಸ್ತು. ಸೊ ಇದರಲ್ಲಿ 10 pieces ಇದೆ. ನಾನು ಇದಕ್ಕೆ 220 rupees ಕೊಟ್ಟೆ. ಬಟ್ ನನಗಿದು ಸಮ್ವಾಟ್ ರೀಸನಬಲ್ ಅಂತ ಅನ್ನಿಸ್ತು. ಎಲ್ಲ ಕಡೆ ವಿಚಾರಿಸಿದೆ, ಒಂದು 4 to 5 ಶಾಪ್ಸು. ಬಟ್ ಬ್ಲೌಸ್ ಪೀಸೂ ತುಂಬ ಚೆನ್ನಾಗಿದೆ, ಡಿಸೈನಿಂಗ್ ಆಗಿದೆ. ನೋಡಿ, ತುಂಬ ಕ್ಯೂಟಾಗಿ ಡಿಸೈನಿಂಗ್ ಆಗಿದೆ. ತುಂಬ ಲೆಂತಿಯಾಗೂ ಇದೆ, ಸ್ಟಿಚ್ ಮಾಡಿಸ್ಕೋಬೋದು. ಹಾಗೆ ಇನ್ನೇನು ಶುಕ್ರವಾರ ಗೌರಿ ಹಬ್ಬಕ್ಕೆ ಕುಂಕುಮ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಹಂಗಾಗಿ ಒಂದು ಬ್ಯಾಂಗಲ್ಸು ಪರ್ಚೇಸ್ ಮಾಡೋಣ ಅಂತ ಹೋಗಿದ್ದೆ. ಅಲ್ಲೇ ಎಲ್ಲ ಸಿಗ್ತಿತ್ತು, ಹಂಗಾಗಿ ಎಲ್ಲೂ ಹೋಗೋ ಅವಶ್ಯಕತೆ ಇರಲಿಲ್ಲ. ಅಲ್ಲೇ ಪಕ್ಕ ಶಾಪಲ್ಲಿ ಈ ಬ್ಯಾಂಗಲ್ಸ್ ತಗೊಂಡೆ. ನೋಡಿ, ಇದು 12 ಡಜನ್ಸ್ ಇದೆ ವಿತ್ ಡಿಫ್ರೆಂಟ್ ಕಲರ್ಸ್. 1 2 3 4 ಡಿಫ್ರೆಂಟ್ ಕಲರ್ಸ್, 12 ಡಜನ್ಸು. ಸೊ ಇದು ನನಗೆ 210 rupeesಗೆ ಹಾಕ್ಕೊಟ್ರು ಫೈನಲ್ಲಾಗಿ. ಅವ್ರು ಆ್ಯಕ್ಚುಲಿ 300 ಹೇಳಿದ್ರು. ಬಾರ್ಗೇನ್ ಮಾಡಿ 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 ಫೈನಲ್ ರೇಟ್ಗೆ 210ಗೆ ಬಂದ್ವಿ. ಸೊ ಓಕೆ ಅನ್ನಿಸ್ತು ನನಗೆ. ಚೆನ್ನಾಗಿದೆ ಅಲ್ವಾ ಕಲರ್ಸು. ಸೊ ಕ್ಯೂಟ್.
ನಾನು ಇವೆಲ್ಲ ಇದೇ ಫಸ್ಟ್ ಟೈಮ್ ಪರ್ಚೇಸ್ ಮಾಡ್ತಾಯಿದ್ದೀನಿ. ಸೊ ಫುಲ್ ಎಕ್ಸೈಟ್ ಅನ್ನೋದಕ್ಕಿಂತ ಒಂಥರ ಖುಷಿ ಅನ್ನಿಸ್ತಿದೆ. ಓಕೆ, ಅಟ್ಲೀಸ್ಟ್ ತಿಳ್ಕೊಬೇಕಲ್ವಾ ನಾವು ಹೆಂಗೆ ಪರ್ಚೇಸ್ ಮಾಡಬೇಕು, ಯಾವ ರೀತಿ ಅಂತ. ಸೊ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಯೂಶ್ವಲಿ ಬ್ಯಾಂಗಲ್ಸ್ ಪರ್ಚೇಸ್ ಮಾಡಬೇಕಾದ್ರೆ ನಾನು ಈ ಥರ ಕುಂಕುಮಕ್ಕೆ ಬೇರೆಯವ್ರಿಗೆ ಕೊಡೋದಕ್ಕೋಸ್ಕರ ಅಂತ ಏನು ಮಾಡ್ತಾ ಇರಲಿಲ್ಲ. ನನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನಾನು ಪರ್ಚೇಸ್ ಮಾಡ್ಕೊಂಡು ಬಂದುಬಿಡ್ತಾ ಇದ್ದೆ. ಬಟ್ ಇದು ಫಸ್ಟ್ ಟೈಮ್ ನಾನು ಒಬ್ರು ಕೊಡೋದಕ್ಕೋಸ್ಕರ ಅಂತ ಪರ್ಚೇಸ್ ಮಾಡಿರೋದು. ತುಂಬ ಡೆಲಿಕೇಟ್ ಐಟಮ್ ಆಗಿರೋದ್ರಿಂದ ಫಸ್ಟ್ ಇದನ್ನು ಪ್ಯಾಕ್ ಮಾಡಿಬಿಡೋಣ. ಭಯ ಆಗುತ್ತೆ ನನಗೆ ಈ ಡೆಲಿಕೇಟ್ ಐಟಮ್ಸ್ ಮುಟ್ಟೋಕ್ಕೆ. ಇವೆರಡು ತುಂಬ ಚಿಕ್ಕ ಶಾಪಿಂಗ್, ತುಂಬ ದೊಡ್ಡ ಶಾಪಿಂಗ್ ಏನು ಮಾಡಿಲ್ಲ, ತುಂಬ ಲೈಟಾಗಿ. ಆ್ಯಕ್ಚುಲಿ ನಾನು ಇವೆಲ್ಲ ಪರ್ಚೇಸ್ ಮಾಡಬೇಕು ಅಂತ ಹೋಗಲಿಲ್ಲ, ಬಟ್ ಹೋಗಿದ ತಕ್ಷಣ ಏನೋ ಬೇಕು ಆ್ಯಕ್ಚುಲಿ ಮನೇಲಿ ಇರಬೇಕು ಇಂಥವೆಲ್ಲ ಅಂತಂದ್ಬಿಟ್ಟು ಪರ್ಚೇಸ್ ಮಾಡ್ಕೊಂಬಂದೆ. ಇಲ್ಲಿ ನೋಡಿ, ಇದು ನನಗೆ ತುಂಬ ಇಷ್ಟವಾದದ್ದು ಬುಕ್ಕು. ನಾನು ಕಾಲೇಜಲ್ಲಿದ್ದಾಗ ಓದ್ತಾ ಇದ್ದೆ, ಲೈಬ್ರರಿಗೆ ಹೋಗಿ ಕುತ್ಕೊಂಡು ಓದ್ತಾ ಇದ್ದೆ ಸ್ಯಾಟರ್ಡೆ ಟೈಮ್ಸು. ಬಟ್ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಬಟ್ ಇದರಲ್ಲಿ ಎಷ್ಟು ಓದಿದ್ರೂ ನಾವು ತಿಳ್ಕೊಳ್ಳೋದು ಏನೋ ಒಂದು ಇದ್ದೇ ಇರುತ್ತೆ. ಸೊ ಹಂಗಾಗಿ ನಾನು ಈ ಬುಕ್ನ ಪರ್ಚೇಸ್ ಮಾಡ್ಕೊಂಬಂದೆ. ಏನಾದರೂ ಬೇಜಾರಲ್ಲಿದ್ದಾಗ, ತುಂಬ ಖುಷಿಯಾದಾಗ, ತುಂಬ ನೋವಾದಾಗ, ಅಂದರೆ ಮನುಷ್ಯನಿಗೆ ತುಂಬ ಥರದ ಅನುಭವಗಳು ಬರುತ್ತೆ. ಆ ಟೈಮಲ್ಲಿ ಈ ಬುಕ್ಕನ್ನು ಓದಿದ್ರೆ ಮನುಷ್ಯನಿಗೆ ಏನು ಬೇಕು ಏನು ಬೇಡ ಅನ್ನೋದು ತುಂಬ ಚೆನ್ನಾಗಿ ಬರೆದಿರ್ತಾರೆ. ಅಂದರೆ ಅದನ್ನು ನಾವು ತಿಳ್ಕೊಳ್ಳೋದು ತುಂಬ ಇದೆ ಇದರಲ್ಲಿ. ಸೊ ನನಗೆ ಅದಕ್ಕೆ ಇಷ್ಟ ಆಗಿ ತೊಗೊಂಬಂದೆ. ನೀವು ಒಂದು ಸತಿ ಓದಿ, ತುಂಬ ಚೆನ್ನಾಗಿದೆ ಬುಕ್. ಆ್ಯಕ್ಚುಲಿ ಓದಿ ಆಮೇಲೆ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಹೇಳಿ. ಇಲ್ಲಿ ನೋಡಿ, ನಮ್ಮ ಯಾನು ಸ್ಕೂಲ್ಗೆ ಹೋದಾಗಿಂದ ಅವನು ಇಂದನೇ ಫಸ್ಟ್ ಸ್ಟಾರ್ಟ್ ಮಾಡ್ತಾನೆ. ಕನ್ನಡ ಅಂತೂ ಅವರಿಗೆ ಲಾಸ್ಟ್ ಸಬ್ಜೆಕ್ಟು, ಸೆಕೆಂಡ್ ಸಬ್ಜೆಕ್ಟು, ಆಪ್ಷನಲ್ಲು ನನಗಂತೂ ಗೊತ್ತಿಲ್ಲ. ಅವ್ರಿಗೆ ಇದುವರೆಗೂ ಅನ್ನೋದೇ ಕಲಿಸಿಲ್ಲ. ಫಸ್ಟ್ ಅವ್ರಿಗೆ ಇಂದನೇ ಶುರು ಮಾಡಿಬಿಡ್ತಾರೆ. ಅದಕ್ಕೆ ಒಂದು ಸ್ವಲ್ಪ ಕನ್ನಡನೂ ಕಲೀಲಿ ಅಂತಂದ್ಬಿಟ್ಟು ನಾನು ಫಸ್ಟ್ ಇಂಪಾರ್ಟೆನ್ಸ್ ಕನ್ನಡಕ್ಕೆ ಕೊಡ್ತೀನಿ. ಅದಕ್ಕೋಸ್ಕರ ಅವನಿಗೋಸ್ಕರ ಒಂದು ಸ್ವಲ್ಪ ಚಾರ್ಟ್ಸ್ ತೊಗೊಂಬಂದಿದ್ದೀನಿ. ಮನೇಲಿ ಹಾಕಿದ್ರೆ ಅಟ್ಲೀಸ್ಟ್ ಅವ್ನು ಬೇಗ ಕಲಿತಾನೆ ಅಂತ. ಇದು ಅವನಿಗೋಸ್ಕರ. ಇವೆರಡು ಚಾರ್ಟ್ ತೊಗೊಂಬಂದಿದ್ದೀನಿ. ಇದು ಅವನಿಗೋಸ್ಕರ. ಮತ್ತು ಹಂಗೆ ಹೋಗ್ತಾ ಇದ್ದೆ, ಅವ್ನ ಡ್ರೆಸ್ ನೋಡಿದೆ. ಈ ಡ್ರೆಸ್ ನೋಡಿ ಇದೆಷ್ಟು ಕೊಡ್ಬೋದೋ ನನಗೆ ಗೊತ್ತಿಲ್ಲ ಯೂಶ್ವಲಿ, ಬಟ್ ನನಗೇನೋ ರೀಸನಬಲ್ಗೆ ಸಿಕ್ತು ಅಂತ ಅನಿಸುತ್ತೆ. ನನಗೊಂದು 600 ರುಪೀಸ್ ಕೊಟ್ಟರು ವಿತ್ ಸೆಟ್. ಬಟ್ ಓಕೆ, ನಾವೊಂದು ಡೈಲಿ ವೇರ್ಗೆ ಹಾಕ್ಕೋಬೋದು ಅಂತ ಅನ್ನಿಸ್ತು. ಹಾಗಾಗಿ ಇದೊಂದು ಡ್ರೆಸ್, ಇದು ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟೆಡಾಗಿ ತೊಗೊಂಬಂದೆ. ಇವ್ಯಾವುದು ಶಾಪಿಂಗ್ ನಾನು ಈ ಥರ ಶಾಪ್ ಮಾಡಬೇಕು ಅಂತ ಹೋಗಲಿಲ್ಲ. ಸುಮ್ಮನೆ ಬೇಜಾರಿಗೆ ಒಂದು ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ಹೋದೆ. ಆ ಶಾಪ್ಸ್ ನೋಡಿದ ತಕ್ಷಣ ಏನಾದರೂ ತೊಗೋಬೇಕಂತ ಫೀಲ್ ಆಗುತ್ತಲ್ವಾ. ಸೊ ಹಂಗಾಗಿ ಇಷ್ಟು ಪರ್ಚೇಸ್ ಮಾಡ್ಕೊಂಬಂದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್ ಫಾರ್ ಮೋರ್ ಅಪ್ಡೇಟ್ಸ್. ಬಾಯ್. ಹ್ಯಾವ್ ಎ ನೈಸ್ ಡೇ.